ಹಾಯ್ ನಮಸ್ಕಾರ. ನಾನು ಕುಸುಮ. ವೆಲ್ಕಮ್ ಟು ಫ್ಯಾಸಿನೇಟ್ ಗಾರ್ಡನರ್. ಇವತ್ತಿನ ವಿಡಿಯೋದ್ರಲ್ಲಿ ನನ್ನ ಟೆರೆಸ್ ಗಾರ್ಡನ್ನಲ್ಲಿ ಆರ್ಗ್ಯಾನಿಕ್ ಆಗಿ ಬೆಳೆದ ಶುಂಠಿ ಹಾರ್ವೆಸ್ಟ್ ಈ ವಿಡಿಯೋದ್ರಲ್ಲಿ ನೀವು ನೋಡ್ಬೋದು. ಇಲ್ಲಿ ನೀವು ನೋಡ್ತಾ ಇರೋದು ನಾನು 8 ತಿಂಗಳಿಂದ ಬೆಳೆಸಿರೋ ಶುಂಠಿ ಗಿಡ. ಗ್ರೋಯಿಂಗ್ ಬ್ಯಾಗಲ್ಲೇ ಶುಂಠಿನ ಬೆಳೆಸಿದ್ದೆ ನನ್ನ ಟೆರೆಸ್ ಗಾರ್ಡನಲ್ಲಿ. ಶುಂಠಿ ಗಿಡ ಎಲೆಗಳು ಯಾವಾಗ ಎಲ್ಲೋ ಆಗಿ ಟರ್ನ್ ಆಗ್ತಾ ಇದೆ ಅನ್ನೋವಾಗೆ ಸ್ವಲ್ಪ ನೀರನ್ನ ಕಡಿಮೆ ಹಾಕ್ತಾ ಬರಬೇಕಾಗುತ್ತೆ. ಇಲ್ಲ ಅಂದರೆ ಶುಂಠಿ ರಾಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದನ್ನು ತಪ್ಪಿಸ್ಬೇಕು ಅಂದರೆ ನೀರನ್ನ ಸ್ವಲ್ಪ ಕಡಿಮೆ ಹಾಕೋದ್ರಿಂದ ಶುಂಠಿ ಯಾವುದೇ ಥರ ಕೊಳೆಯೋದಿಲ್ಲ. ಮತ್ತು ಅದು ಎಲ್ಲೋ ಆಗ್ತಾಯಿದೆ ಅಂದ ತಕ್ಷಣವೇ ನಾವು ಹಾರ್ವೆಸ್ಟ್ ಮಾಡೋಕ್ಕೆ ಹೋಗಬಾರ್ದು. ಎಲೆಗಳು ಕಂಪ್ಲೀಟಾಗಿ ಒಣಗೋವರೆಗೂ ಸ್ವಲ್ಪ ಶುಂಠಿಗೆ ಲೈಟಾಗಿ ನೀರು ಹಾಕ್ಕೊಂಡು ಬರಬೇಕಾಗುತ್ತೆ. ಅದರಿಂದ ನಮಗೆ ಶುಂಠಿ ಚೆನ್ನಾಗಿ ಒಂದು ಒಳ್ಳೆ ಸೈಜಲ್ಲಿ ಸಿಕ್ಕುತ್ತೆ. ಇಲ್ಲಿ ನೀವು ನೋಡ್ಬೋದು ಶುಂಠಿ ಎಷ್ಟು ಚೆನ್ನಾಗಿ ಹೆಲ್ದಿಯಾಗಿ ಬೆಳೆದಿದೆ ಅಂತ. ಅದರ ಸೈಜ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಟೆರೆಸ್ ಗಾರ್ಡನಲ್ಲಿ ತುಂಬ ಈಸಿಯಾಗಿ ಶುಂಠಿನ ಬೆಳೆಸ್ಕೊಬೋದು. ನಾನಿಲ್ಲಿ ಗ್ರೋಯಿಂಗ್ ಬ್ಯಾಗಲ್ಲಿ ಶುಂಠಿನ ಬೆಳೆಸಿದ್ದೀನಿ. ಪಾಟ್ಸಲ್ಲಿ ಟಬ್ಸಲ್ಲಿ ಕೂಡ ಶುಂಠಿನ ಈಸಿಯಾಗಿ ಬೆಳೆಸ್ಕೊಬೋದು. ಶುಂಠಿ ಬೆಳೆಯೋದಕ್ಕೆ ಪಾಟ್ಸ್ನ ಹೆಂಗೆ ಸೆಲೆಕ್ಟ್ ಮಾಡ್ಕೊಬೇಕು ಅಂದರೆ ಸ್ವಲ್ಪ ಉದ್ದಕ್ಕಿರೋ ಪಾಟ್ಸ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ಶುಂಠಿ ತುಂಬಾ ಚೆನ್ನಾಗಿ ಬೆಳೆಯುತ್ತೆ. ಶುಂಠಿ ತುಂಬಾ ಮಣ್ಣು ತುಂಬಿಕೊಂಡಿದೆ. ಅದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಸೈಡಲ್ಲಿ ಹಾಕ್ಕೊತಾ ಇದ್ದೀನಿ. ಇಲ್ಲಿ ನೀವು ನೋಡ್ಬೋದು ಸ್ನೇಲ್ಸು, ಶಂಕುಳಗಳು. ನನ್ನ ಟೆರೆಸ್ ಗಾರ್ಡನಲ್ಲಿ ನನಗೆ ತಲೆನೋವು ತರಿಸೋದ್ರಲ್ಲಿ ಇದು ಒಂದು. ನನ್ನ ಟೆರೆಸ್ ಗಾರ್ಡನಲ್ಲಿ ಶಂಕುಳಗಳು ಹೆಂಗೆ ಬಂತು ಅಂತ ನನಗೆ ಗೊತ್ತಿಲ್ಲ. ಆದರೆ ಈ ಶಂಕುಳಗಳು ಪಾಪ್ಯುಲೇಷನ್ನು ಎಷ್ಟು ಜಾಸ್ತಿ ಮಾಡಿಕೊಂಡು ನನ್ನ ಟೆರೆಸ್ ಗಾರ್ಡನಲ್ಲಿ ಯಾವುದೇ ಥರ ಬೀಜಗಳು ಹಾಕಿದ್ರು, ಗಿಡಗಳು ಹಾಕಿದ್ರು ಅದನ್ನೆಲ್ಲ ಚೆನ್ನಾಗಿ ತಿಂದು ಎಂಜಾಯ್ ಮಾಡ್ತಾಯಿದೆ. ನನ್ನ ಟೆರೆಸ್ ಗಾರ್ಡನಲ್ಲಿ ನಾನು ಯಾವುದೇ ಥರ ಕೆಮಿಕಲ್ಸು ಯೂಸ್ ಮಾಡಲ್ಲ. ಅದರಿಂದ ಈ ಶಂಕುಳಗಳ ಪಾಪ್ಯುಲೇಷನ್ ಕಂಟ್ರೋಲಿಗೆ ತರೋದು ತುಂಬಾ ಕಷ್ಟ ಆಯಿತು. ಸ್ಟಾರ್ಟಿಂಗಲ್ಲಿ ಶಂಕುಳಗಳ ಬಗ್ಗೆ ಅಷ್ಟು ನನಗೆ ಗೊತ್ತಿದ್ದಿಲ್ಲ. ಅದರಿಂದ ನಾನೇನು ಅದನ್ನು ಡಿಸ್ಟರ್ಬ್ ಮಾಡೋಕ್ಕೆ ಹೋಗಿಲ್ಲ. ಪಾಪ ಇರಲಿ ಬಿಡು ಅಂತ ಸುಮ್ಮನೆ ಅದೇ ದೊಡ್ಡ ತಪ್ಪು ಮಾಡಿದ್ದು. ಅದರಿಂದ ತುಂಬಾ ಪಾಪ್ಯುಲೇಷನ್ಸ್ ಜಾಸ್ತಿ ಮಾಡಿಕೊಂಡು ಫುಲ್ ಟೆರೆಸಲ್ಲಿರೋ ಗಿಡಗಳ ಮಣ್ಣಲ್ಲೆಲ್ಲ ಇದೆ. ಸ್ನೇಲ್ಸ್ ಬಗ್ಗೆ ಸ್ವಲ್ಪ ರಿಸರ್ಚ್ ಮಾಡಿ ಇದನ್ನು ಹೆಂಗೆ ನ್ಯಾಚುರಲ್ ಆಗಿ ಕಂಟ್ರೋಲಿಗೆ ತರ್ಬೋದು ಅಂತ ತಿಳ್ಕೊಂಡೆ. ಮೊಟ್ಟೆ ಸಿಪ್ಪೆಯನ್ನು ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಬಿಟ್ಟು ಅದನ್ನು ಕ್ರಷ್ ಮಾಡಿ ಗಿಡಗಳಿಗೆ ಹಾಕೋದ್ರಿಂದ ಸ್ನೇಲ್ಸು ಕಂಟ್ರೋಲಿಗೆ ಬರುತ್ತೆ ಅಂತ ತಿಳ್ಕೊಂಡ್ಮೇಲೆ ನಾನು ನನ್ನ ಟೆರೆಸ್ ಗಾರ್ಡನಲ್ಲಿ ಹಂಗೆ ಟ್ರೈ ಮಾಡಿದೆ. ಆದರೆ ನನ್ನ ಟೆರೆಸ್ ಗಾರ್ಡನಲ್ಲಿ ವರ್ಕ್ ಆಗಿಲ್ಲ. ಸೆಕೆಂಡ್ ನಾನು ಏನು ಮಾಡಿದೆ ಅಂದರೆ ಅದನ್ನು ಶಂಕುಳಗಳನ್ನ ಹ್ಯಾಂಡ್ ಪಿಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಯಾವಾಗ ಅದು ಮಣ್ಣು ಮೇಲೆ ಏನಾನ ಕಾಣಿಸಿದ್ರೆ ಅದನ್ನು ಒಂದೊಂದೇ ತೆಗಿಯೋಕ್ಕೆ ಶುರು ಮಾಡಿದೆ. ಅದು ಸಿಕ್ಕಾಪಟ್ಟೆ ಟೈಮ್ ಟೇಕಿಂಗ್ ಅಂತ ಅನಿಸ್ತು. ಮೂರನೇ ಮೆಥಡು ತುಂಬಾ ಈಸಿಯಾಗಿ ನನಗನ್ನಿಸ್ತು. ಇದು ವರ್ಕ್ ಕೂಡ ಆಯಿತು ನನ್ನ ಟೆರೆಸ್ ಗಾರ್ಡನಲ್ಲಿ. ಅದೇನು ಅಂದರೆ ಶಂಕುಳಗಳನ್ನ ಟ್ರ್ಯಾಪ್ ಮಾಡೋದು. ಇವಾಗ ಸ್ವೀಟಾಗಿರೋ ಹಣ್ಣುಗಳು, ಪಪ್ಪಾಯ ಮತ್ತು ಬಾಳೆಹಣ್ಣು ಇಲ್ಲಾಂದರೆ ಬಾಳೆಹಣ್ಣು ಸಿಪ್ಪೆಗಳನ್ನ ಪಾಟಲ್ಲಿ ಹಾಕೋದು. ಅದು ಏನಾಗ್ತಾಯಿತ್ತು ಅಂದರೆ ಆ ಸ್ವೀಟ್ನೆಸ್ ಇರೋದ್ರಿಂದ ಶಂಕುಳಗಳೆಲ್ಲ ಅದನ್ನು ತಿನ್ನೋಕ್ಕೆ ಗುಂಪಾಗಿ ಬರ್ತಾ ಇರುತ್ತೆ. ಹಣ್ಣುಗಳು ಹಾಕಿ 20-30 ನಿಮಿಷದಲ್ಲೇ ಎಲ್ಲ ಮಣ್ಣಲ್ಲಿರೋ ಶಂಕುಳಗಳೆಲ್ಲ ತಿನ್ನೋಕ್ಕೆ ಶುರು ಮಾಡೋ ಹಾಗೆ ಅದನ್ನೆಲ್ಲ ಶಂಕುಳಗಳನ್ನೆಲ್ಲ ಹಣ್ಣಿಂದ ತೆಗೆದು ಮತ್ತೆ ಅದೇ ಹಣ್ಣನ್ನು ವಾಪಸ್ ಅದೇ ಪಾಟಲ್ಲಿ ಇಕ್ಕಿದ್ರೆ ಹಿಂಗೆ 30 ನಿಮಿಷದ್ರಲ್ಲೂ ಸಿಕ್ಕಾಪಟ್ಟೆ ಶಂಕುಳಗಳನ್ನ ಹ್ಯಾಂಡ್ ಪಿಕ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದೆ. ಮತ್ತು ಇನ್ನೊಂದೇನು ಅಂದರೆ ಒಂದು ಸತಿ ಗಿಡಗಳನ್ನ ಹಾಕಿದ್ಮೇಲೆ ಅದರ ಲೈಫ್ ಸೈಕಲ್ ಮುಗಿದ ತಕ್ಷಣವೇ ಮತ್ತೆ ಅದನ್ನು ಗಿಡಗಳ ಹಾಕ್ಕೊಳೋಕ್ಕೆ ಮಣ್ಣನ್ನು ಯೂಸ್ ಮಾಡೋಕ್ಕೆ ಹೋಗಿಲ್ಲ ನಾನು. ಮಣ್ಣು ತುಂಬ ಚೆನ್ನಾಗಿ ಬಿಸಿಲಲ್ಲಿ ಒಣಗ್ಸೋಕ್ಕೆ ಸ್ಟಾರ್ಟ್ ಮಾಡಿದೆ. ಇದೂ ತುಂಬಾ ಚೆನ್ನಾಗಿ ವರ್ಕ್ ಆಯಿತು ನನ್ನ ಟೆರೆಸ್ ಗಾರ್ಡನಲ್ಲಿ. ಇವಾಗೆ ಶಂಕುಳಗಳು ನನ್ನ ಟೆರೆಸ್ ಗಾರ್ಡನಲ್ಲಿ ಸ್ವಲ್ಪ ಕಂಟ್ರೋಲಲ್ಲೇ ಇದೆ. ಈ ಸತಿ ಬಿಸಿಲಿಗೆ ನಾನು ಯಾವುದೇ ಥರ ಗಿಡಗಳಿಗೆ ಮಲ್ಚ್ ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೀನಿ.
ಗಿಡಗಳಲ್ಲಿ ಮಲ್ಚ್ ಮಾಡೋದ್ರಿಂದ ಮಣ್ಣು ತುಂಬಾ ತಣ್ಣಗಿರುತ್ತೆ. ಅದರಿಂದ ಶಂಕುಳಗಳ ಪಾಪ್ಯುಲೇಷನು ಜಾಸ್ತಿ ಆಗೋ ಚಾನ್ಸಸ್ಸೇ ಇರುತ್ತೆ. ಅದರಿಂದ ಈ ಸತಿ ಮಲ್ಚ್ ಮಾಡಬಾರ್ದು ಅಂತಲೇ ಅಂದ್ಕೊಂಡಿದ್ದೀನಿ. ನೀವಿಲ್ಲಿ ನೋಡ್ಬೋದು ಶುಂಠಿ ಎಷ್ಟು ದೊಡ್ಡದಾಗೆ ಬೆಳ್ಕೊಂಡಿದೆ ಅಂತ. ಶುಂಠಿ ಗಿಡಗಳಲ್ಲಿ ತುಂಬಾ ಬೇರೇನೂ ಇಲ್ಲ, ಆದರೆ ಮಣ್ಣು ಮಾತ್ರ ತುಂಬಾ ತುಂಬ್ಕೊಂಡಿದೆ. ಅದರಿಂದ ಸ್ವಲ್ಪ ಟೈಮ್ ತಗೊಳುತ್ತೆ ಕ್ಲೀನ್ ಮಾಡೋದಕ್ಕೆ. ಮತ್ತು ಶುಂಠಿ ಬೇರು ಸ್ವಲ್ಪ ಇದೆ ಅಲ್ವಾ, ಅದನ್ನೆಲ್ಲ ನಾನು ಕಿಚನ್ ವೇಸ್ಟ್ ಕಂಪೋಸ್ಟಿಂಗಲ್ಲೇ ಹಾಕ್ಕೊತೀನಿ. ಶುಂಠಿನ ಹಾರ್ವೆಸ್ಟ್ ಮಾಡ್ತಾ ಇದ್ದರೆ ಶುಂಠಿ ಸ್ವಲ್ಪ ಕಟ್ ಆಗ್ತಾ ಇದೆ ಅಲ್ವಾ, ಅದರಿಂದ ತುಂಬಾ ಫ್ರೆಶ್ ಅರೋಮಾ ಬರ್ತಾ ಇದೆ, ತುಂಬಾ ರಿಫ್ರೆಶಿಂಗ್ ಆಗಿತ್ತು. ಅಂಗಡಿಯಲ್ಲಿ ತಂದಿರೋ ಶುಂಠಿಯಲ್ಲಿ ಏನಾನ ಮೊಳಕೆಗಳು ಕಾಣಿಸಿದ್ರೆ ಅದನ್ನು ಈಸಿಯಾಗಿ ಟೆರೆಸ್ ಗಾರ್ಡನ್ನಲ್ಲಿ ಶುಂಠಿ ಗಿಡಗಳನ್ನ ಬೆಳೆಸ್ಕೊಬೋದು. ನಿಮ್ಮ ಟೆರೆಸ್ ಗಾರ್ಡನಲ್ಲೂ ನೀವು ಶುಂಠಿನ ಬೆಳೆಸಬೇಕು ಅಂದರೆ ಚೆನ್ನಾಗಿ ಬಲ್ತಿರೋ ಶುಂಠಿಗಳನ್ನ ಗಾಳಿ ಆಡೋ ಅಂಥ ಜಾಗ ತಣ್ಣಗಿರಬೇಕು ಅಂಥ ಜಾಗದಲ್ಲಿ ಇಟ್ಟರೆ ಸ್ವಲ್ಪ ದಿನದಲ್ಲೇ ಶುಂಠಿಯಲ್ಲಿ ಮೊಳಕೆಗಳು ಬರುತ್ತೆ. ಆ ಮೊಳಕೆಗಳಿಂದ ಆರಾಮಾಗಿ ನಿಮ್ಮ ಟೆರೆಸ್ ಗಾರ್ಡನಲ್ಲೂ ನೀವು ಶುಂಠಿನ ಈಸಿಯಾಗಿ ಬೆಳೆಸ್ಕೊಬೋದು. 8 ತಿಂಗಳು ಶುಂಠಿ ಗಿಡಗಳನ್ನ ಬೆಳೆಸಿದ್ರೆ ಟೆರೆಸ್ ಗಾರ್ಡನಲ್ಲೇ ಆರ್ಗ್ಯಾನಿಕ್ ಆಗಿ ಶುಂಠಿನ ಹಾರ್ವೆಸ್ಟ್ ಮಾಡ್ಬೋದು. ಇಲ್ಲಿ ನೀವು ನೋಡ್ಬೋದು ನನ್ನ ಟೆರೆಸ್ ಗಾರ್ಡನಿಂದ ನನಗೆ ಇಷ್ಟು ಶುಂಠಿ ಹಾರ್ವೆಸ್ಟ್ ಸಿಕ್ಕಿದೆ. ಶುಂಠಿ ಸೈಜ್ ನೋಡಿ ಎಷ್ಟು ಹೆಲ್ದಿಯಾಗಿ ಬೆಳೆದಿದೆ ಅಂತ. ಶುಂಠಿಯಲ್ಲಿ ತುಂಬಾ ಮಣ್ಣಿರೋದ್ರಿಂದ ಇದನ್ನು ಚೆನ್ನಾಗಿ ತೊಳ್ಕೊಳ್ಬೇಕು. ಇಂಥ ಟೆರೆಸ್ ಗಾರ್ಡನಿಂಗ್ ವೀಡಿಯೋಸ್ಗೋಸ್ಕರ ಫ್ಯಾಸಿನೇಟ್ ಗಾರ್ಡನರ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಾನು ಯಾವಾಗಲೇ ವೀಡಿಯೋಸ್ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ಯಾವುದೇ ಥರ ವೀಡಿಯೋಸ್ ಮಿಸ್ ಆಗಲ್ಲ. ಶುಂಠಿನ ನೀರಲ್ಲೇ ಒಂದು 5-10 ನಿಮಿಷ ಬಿಟ್ಬಿಟ್ರೆ ಚೆನ್ನಾಗಿ ನೆಂದ ಮೇಲೆ ಮಣ್ಣೆಲ್ಲ ಈಸಿಯಾಗಿ ಬಂದ್ಬಿಡುತ್ತೆ. ಆಮೇಲೆ ಸ್ವಲ್ಪ ಉಜ್ಜಿ ನೀಟಾಗಿ ತೊಳ್ಕೊಳ್ಬೇಕಾಗುತ್ತೆ. ಇಲ್ಲಿ ನೀವು ನೋಡ್ಬೋದು ನೀರಲ್ಲಿ ಎಷ್ಟು ಮಣ್ಣಿದೆ ಅಂತ. ನಾನು ಮತ್ತೆ ಈ ನೀರನ್ನು ನನ್ನ ಟೆರೆಸ್ ಗಾರ್ಡನ್ ಗಿಡಗಳಿಗೆ ಹಾಕ್ಕೊತೀನಿ. ಶುಂಠಿ ಬೆಳೆಸೋದಕ್ಕೆ 12 ಇಂಚಿನ ಡೀಪ್ ಪಾಟ್ ತೊಗೊಂಡ್ರೆ ತುಂಬಾ ಚೆನ್ನಾಗಿ ಬೆಳೆಯುತ್ತೆ. ಡ್ರೈನೇಜ್ ಹೋಲು ಕರೆಕ್ಟಾಗಿರಬೇಕು, ಇಲ್ಲ ಅಂದರೆ ಶುಂಠಿ ಒಳಗಡೆನೇ ಕೊಳ್ತೋಗ್ಬಿಡುತ್ತೆ. ಆದ್ದರಿಂದ ಯಾವಾಗಲೂ ಶುಂಠಿ ಹಾಕಿರೋ ಪಾಟಲ್ಲಿ ಡ್ರೈನೇಜ್ ಹೋಲು ಚೆಕ್ ಮಾಡ್ತಾ ಇರಬೇಕು. ನಾನಿಲ್ಲಿ ಕಿಚನ್ ವೇಸ್ಟ್ ಕಂಪೋಸ್ಟಿಂಗಲ್ಲೇ ಶುಂಠಿನ ಬೆಳೆಸಿದ್ದೀನಿ. ನೀವು ನೋಡ್ಬೋದು ಶುಂಠಿ ಎಷ್ಟು ಚೆನ್ನಾಗಿ ಬೆಳೆದಿದೆ ಅಂತ. ನೀವು ಬೇಕಂದರೆ ಪಾಟಿಂಗ್ ಮಿಕ್ಸ್ ಕೂಡ ರೆಡಿ ಮಾಡ್ಕೊಬೋದು. ಶುಂಠಿ ಗಿಡಗಳಿಗೆ 2ರಿಂದ 5 ಅವರು ಬಿಸಿಲು ಬೇಕಾಗುತ್ತೆ. ಪಾರ್ಷಿಯಲ್ ಶೇಡಲ್ಲೂ ತುಂಬ ಚೆನ್ನಾಗಿ ಶುಂಠಿ ಬೆಳೆಯುತ್ತೆ. ಶುಂಠಿ ಗಿಡಗಳಿಗೆ ಪೆಸ್ಟ್ ಅಟ್ಯಾಕ್ ತುಂಬಾ ಕಡಿಮೆ, ಅದರಿಂದ ಈಸಿಯಾಗಿ ಟೆರೆಸ್ ಗಾರ್ಡನ್ನಲ್ಲಿ ಬೆಳೆಸ್ಕೊಬೋದು. ಶುಂಠಿ ಗಿಡಗಳಿಗೆ ತಿಂಗಳಿಗೊಂದು ಸತಿ ಕಂಪೋಸ್ಟ್ ಕೊಡ್ಬೋದು. ಕಿಚನ್ ವೇಸ್ಟ್ ಕಂಪೋಸ್ಟ್, ವರ್ಮಿ ಕಂಪೋಸ್ಟ್, ಇಲ್ಲ ಅಂದರೆ ಹಸುಗಳ ಗೊಬ್ಬರ ಕೊಟ್ಟರು ಶುಂಠಿ ತುಂಬಾ ಚೆನ್ನಾಗಿ ಬೆಳೆಯುತ್ತೆ. ಇಲ್ಲಿ ನೀವು ನೋಡ್ಬೋದು ನೀರೆಲ್ಲ ಫುಲ್ಲು ಮಣ್ಣಾಗಿದೆ. ಶುಂಠಿಯಲ್ಲಿ ತುಂಬಾ ಮಣ್ಣು ತುಂಬ್ಕೊಂಡಿರೋದ್ರಿಂದ ಅದನ್ನು ಸ್ವಲ್ಪ ಚೆನ್ನಾಗೇ ತೊಳ್ಕೊಳ್ಬೇಕು. ನೀವಿಲ್ಲಿ ನೋಡ್ಬೋದು ಶುಂಠಿ ಸೊಂದಿಯಲ್ಲೆಲ್ಲ ಹಂಗೆ ಮಣ್ಣು ತುಂಬ್ಕೊಂಡಿದೆ. ಮತ್ತು ಈ ಶುಂಠಿಯಲ್ಲಿ ನೀವು ಒಂದು ಮೊಳಕೆ ಕೂಡ ನೋಡ್ಬೋದು. ಇದು ಹಾಕ್ಕೊಂಡ್ರೂ ಕೂಡ ಗಿಡ ಚೆನ್ನಾಗೇ ಬೆಳೆಯುತ್ತೆ. ಫಸ್ಟ್ ಟೈಮ್ ಚೆನ್ನಾಗೇ ನೀರಲ್ಲಿ ಶುಂಠಿನ ತೊಳೆದ್ಮೇಲೆ ಸೈಡಲ್ಲಿ ಹಾಕಿದ್ದೀನಿ. ನೀವು ಇಲ್ಲಿ ನೋಡ್ಬೋದು ಶುಂಠಿ ಎಷ್ಟು ಫ್ರೆಶ್ ಆಗಿದೆ ಅಂತ. ಶುಂಠಿಯಲ್ಲಿ ಸಾಕಷ್ಟು ಮಣ್ಣು ಆಲ್ರೆಡಿ ತೊಳೆದಿದ್ದೀನಿ, ಅಂದರೂ ಇನ್ನೂ ಒಂದು ಸತಿ ಶುಂಠಿನ ತೊಳ್ಕೊತಾ ಇದ್ದೀನಿ. ಶುಂಠಿ ಗಿಡಗಳು 4 ತಿಂಗಳು ಬೆಳೆದ ಮೇಲೆ ಮೇಲ್ಮೇಲಿರೋ ಶುಂಠಿನ ಹಾರ್ವೆಸ್ಟ್ ಮಾಡಿ ತೆಗಿಬೋದು. 8ರಿಂದ 10 ತಿಂಗಳು ಆಗೋ ಅಷ್ಟೊತ್ತಿಗೆ ಶುಂಠಿ ಗಿಡಗಳು ತುಂಬಾ ಚೆನ್ನಾಗಿ ಮೆಚ್ಯೂರ್ಡ್ ಆಗಿ ಬೆಳೆದಿರುತ್ತೆ. ಆಮೇಲೆ ಬೇಕಂದರೆ ಅದನ್ನು ಹಾರ್ವೆಸ್ಟ್ ಮಾಡ್ಕೊಬೋದು. ಇಲ್ಲಿ ನೀವು ನೋಡ್ಬೋದು ಸೆಕೆಂಡ್ ಟೈಮ್ ನಾನು ಶುಂಠಿನ ತೊಳ್ಕೊತಾ ಇದ್ದೀನಿ. ಸ್ವಲ್ಪ ಮಣ್ಣೆಲ್ಲ ಕಡಿಮೆ ಆಗಿದೆ.
ಶುಂಠಿನ ಹಾರ್ವೆಸ್ಟ್ ಮಾಡಿದ ತಕ್ಷಣವೇ ಶುಂಠಿಯಲ್ಲಿರೋ ಮಣ್ಣನ್ನೆಲ್ಲ ಚೆನ್ನಾಗಿ ತೊಳ್ಕೊಳ್ಬೇಕು. ಶುಂಠಿ ಗಿಡಗಳು ಬೆಳೆಸೋದು ತುಂಬಾ ಈಸಿ, ತುಂಬಾ ಲೋ ಮೇಂಟೈನಲ್ಲಿ ಗಿಡಗಳು ಬೆಳೆಯೋದ್ರಿಂದ ನಮ್ಮ ಟೆರೆಸ್ ಗಾರ್ಡನಲ್ಲೂ ಶುಂಠಿ ಗಿಡಗಳು ಹಾಕ್ಕೊಂಡ್ರೆ ಆರ್ಗ್ಯಾನಿಕ್ ಶುಂಠಿ ನಾವು ಹಾರ್ವೆಸ್ಟ್ ಮಾಡ್ಬೋದು. ಟೆರೆಸ್ ಗಾರ್ಡನಲ್ಲಿ ನಾನು ಬೆಳೆಸಿರೋ ಶುಂಠಿ ಗಿಡಗಳಿಂದ ನನಗೆ ಇಷ್ಟು ಶುಂಠಿ ಹಾರ್ವೆಸ್ಟ್ ಸಿಕ್ಕಿದೆ. ಕರೆಕ್ಟಾಗೆ ಶುಂಠಿ ಗಿಡಗಳಿಗೆ ನೀರು ಹಾಕೋದ್ರಿಂದ ಶುಂಠಿ ಕೊಳೆಯೋದಿಲ್ಲ. ಇಲ್ಲಿ ನೀವು ನೋಡ್ಬೋದು ನನಗೆ ಎಷ್ಟು ಶುಂಠಿ ಹೆಲ್ದಿಯಾಗಿ ಸಿಕ್ಕಿದೆ, ಒಂದು ಶುಂಠಿ ಕೂಡ ಕೊಳ್ತಿಲ್ಲ. ಟೆರೆಸ್ ಗಾರ್ಡನಲ್ಲಿ 8 ತಿಂಗಳು ಶುಂಠಿನ ಬೆಳೆಸಿರೋದಕ್ಕೆ ಇಷ್ಟು ಶುಂಠಿ ನನಗೆ ರಿವಾರ್ಡಿಂಗ್ ಆಗಿ ಸಿಕ್ಕಿದೆ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಮತ್ತೆ ಸಿಗೋಣ. ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.